ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹಾಗೆ ಫೋಟೋ ವೈರಲ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ A2 ಪ್ರಜ್ವಲ್ ರೇವಣ್ಣಗೆ ಇರುವಂತಹ ಆಯ್ಕೆಗಳೇನು? ಪ್ರಜ್ವಲ್ ರೇವಣ್ಣ ಅವರ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ ಎನ್ನುವಂತಹ ಮಾತು. ಯಾವುದನ್ನ ಪ್ರಜ್ವಲ್ ಪರ ವಕೀಲರು ಸ್ಟ್ಯಾಂಡ್ ಆಗಿ ತೆಗೆದುಕೊಳ್ಳಬಹುದು? ಹೈಕೋರ್ಟ್ನಲ್ಲಿ CRPC 482 ಅಡಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಆ ಅರ್ಜಿಯಲ್ಲಿ ಪ್ರಜ್ವಲ್ ಪರ ವಕೀಲರು ಏನ್ ಹೇಳಬಹುದು? ಸದ್ಯ ಪ್ರಜ್ವಲ್ ರೇವಣ್ಣ ದೇಶದಲ್ಲಿಲ್ಲ, ವಿದೇಶಕ್ಕೆ ಹೋಗಿದ್ದಾರೆ, ಅದನ್ನ ಕನ್ಫರ್ಮ್ ಮಾಡಿದ್ದಾರೆ HD ರೇವಣ್ಣ ಅವರು. ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲಿ ಅವನು ಮಾಮೂಲಾಗಿ ಹೋಗಿದ್ದಾನೆ, ತನಿಖೆಗೆ ಯಾವತ್ತಾದ್ರೂ ಕರೆದ್ರೆ ಅವನು ಬರ್ತಾನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರೋದು ಕನ್ಫರ್ಮ್. ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಯಾವ ವಿಚಾರವನ್ನ ಸ್ಟ್ಯಾಂಡ್ ಆಗಿ ತೆಗೆದುಕೊಳ್ಳಬಹುದು ತಮ್ಮ ರಕ್ಷಣೆಗೆ? CRPC ಸೆಕ್ಷನ್ 482 ಅಡಿಯಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಅರ್ಜಿಯಲ್ಲಿ ಪ್ರಜ್ವಲ್ ಪರ ವಕೀಲರು ಏನನ್ನ ಕೇಳಬಹುದು? ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಕ್ರಿಯೇಟ್ ಮಾಡ್ತಾ ಇದೆ ಇಡೀ ಪ್ರಕರಣ. ರಾಜ್ಯಾದ್ಯಂತ ಕಾಂಗ್ರೆಸ್ ಯಾವ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಆಗ್ತಾ ಇದೆ, ವಾಗ್ದಾಳಿ ಆಗ್ತಾ ಇದೆ. HD ರೇವಣ್ಣ ಅವರ ವಿರುದ್ಧ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಕೇಳಿಬರ್ತಾ ಇದೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ HD ದೇವೇಗೌಡ ಅವರು ಆಲ್ರೆಡಿ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇದರ ಮಧ್ಯೆ ಕಾನೂನಾತ್ಮಕ ಕ್ರಮ ಆಗಬೇಕು, ಅದು SIT ಟೀಮ್ ರಚನೆಯಾಗಿದೆ ಆಲ್ರೆಡಿ. BK ಸಿಂಗ್ ಅವರ ನೇತೃತ್ವದಲ್ಲಿ ಆ SIT ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ಎಲ್ಲಾ ರೀತಿಯಾದಂತಹ ಸಾಕ್ಷ್ಯ, ಸಂತ್ರಸ್ತೆಯರು ಯಾರಿದ್ದಾರೋ ಅವರೆಲ್ಲರನ್ನ ಕೂಡ ಮಾತನಾಡಿಸಿ ಅವರೆಲ್ಲರನ್ನ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆಯನ್ನ ಪಡೆಯುವಂತಹ ಕೆಲಸವನ್ನ ಮಾಡುತ್ತೆ. ಇದೆಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನು ತಮ್ಮ ರಕ್ಷಣೆಗೆ? ಈ ಪ್ರಕರಣಕ್ಕೂ ಪ್ರಜ್ವಲ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹೇಳ್ಬೋದು. ಸುಮ್ಮನೆ ಹಾಗೆ ಹೇಳಿದ್ರೆ ಆಗಲ್ಲ. ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಪ್ರಜ್ವಲ್ ಅಲ್ಲ, ತಿರುಚಲಾಗಿದೆ, ಅಂದ್ರೆ ಮಾರ್ಫ್ ಮಾಡಲಾಗಿದೆ, ಎಡಿಟೆಡ್ ವಿಡಿಯೋ ಇದು. ಈ ರೀತಿಯಾಗಿ ವಾದವನ್ನ ಮಾಡಬಹುದು. AI ನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿ ತೇಜೋವಧಿ ಮಾಡ್ತಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋ ಇದು, ಆ ಮೂಲಕ ತೇಜೋವಧಿ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ಪರ ವಕೀಲರು ವಾದಿಸಬಹುದು. ಈ ವಿಚಾರವನ್ನು ಅವರು ಮೆನ್ಷನ್ ಮಾಡಬಹುದು. ಜೊತೆಗೆ ದುರುದ್ದೇಶಪೂರ್ವಕವಾಗಿ FIR ದಾಖಲು ಮಾಡಲಾಗಿದೆ, ರಾಜಕೀಯ ದ್ವೇಷಕ್ಕಾಗಿ ಈ ಪ್ರಕರಣವನ್ನ ಚುನಾವಣೆಯ ಸಂದರ್ಭ ಇದು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತಹ ವಾದವನ್ನ ಮಂಡಿಸಬಹುದು. ಅನ್ಯಾಯ ಆಗಿದ್ರೆ ಇಷ್ಟು ತಡವಾಗಿ ಯಾಕೆ ದೂರು ಸಲ್ಲಿಕೆ ಮಾಡಿದ್ರು? ಈಗ ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಕೇಸ್ ಅದರಲ್ಲಿ ಮೆನ್ಷನ್ ಮಾಡ್ತಾರೆ, 2019 ಜನವರಿಯಿಂದ 2022 ಜನವರಿಯ ತನಕ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ. ಅದಾಗಿ 2 ವರ್ಷ ಆಯ್ತು. ಇಷ್ಟು ತಡವಾಗಿ ಯಾಕೆ ದೂರನ್ನ ಕೊಟ್ಟರು, ಸಲ್ಲಿಕೆ ಮಾಡಿದ್ರು? ಇದನ್ನ ಪ್ರಶ್ನೆ ಮಾಡಬಹುದು. ವಿಡಿಯೋ ವೈರಲ್ ಮಾಡಿದಂತಹ ವ್ಯಕ್ತಿಯಿಂದ ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಅವರು ವಿಡಿಯೋನ ವೈರಲ್ ಮಾಡಿ ಅನ್ಯಾಯ ಮಾಡಿದ್ದಾರೆ. ಅಷ್ಟೂ ಮಂದಿ ಮಹಿಳೆಯರ ವಿಡಿಯೋಗಳನ್ನ ಹರಿಬಿಟ್ಟು ಅನ್ಯಾಯ ಮಾಡಲಾಗಿದೆ ಆ ಮಹಿಳೆಯರಿಗೆ. ಯಾರೋ ಕ್ರಿಯೇಟ್ ಮಾಡಿ ಹರಿಬಿಟ್ಟಿರುವಂತಹ ವಿಡಿಯೋಗಳಿವು ಅನ್ನುವಂತಹ ವಾದವನ್ನ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ವಕೀಲರ ಮೂಲಕ ಮಾಡಿಸಬಹುದು. ಇದಕ್ಕೂ ಪ್ರಜ್ವಲ್ ರೇವಣ್ಣಗೂ ಯಾವುದೇ ಸಂಬಂಧ ಇಲ್ಲ. ಸುಳ್ಳು ವಿಡಿಯೋಗಳ ಪ್ರಚಾರದಿಂದ ನಿಜವಾದ ಸಂತ್ರಸ್ತ ಆಗಿರುವುದು ಪ್ರಜ್ವಲ್ ರೇವಣ್ಣ, ಅಂದ್ರೆ ನಾನು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಹೇಳಬಹುದು. ವಿಡಿಯೋದ ಮೂಲ ಹುಡುಕಿ ಅವರ ವಿರುದ್ಧ ತನಿಖೆಗೆ ಅವರು ಮನವಿ ಮಾಡಿಕೊಳ್ಳಬಹುದು. ಜೊತೆಗೆ ಸರ್ಕಾರ ಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಆರೋಪ ಮಾಡ್ತಾ ಇದೆ, ಯಾವುದೇ ಬಲವಂತದ ಕ್ರಮಗಳನ್ನ ತೆಗೆದುಕೊಳ್ಳಬಾರದು ಅನ್ನುವಂತಹ ಮನವಿಯನ್ನ ಹೈಕೋರ್ಟ್ ನಲ್ಲಿ ಆ CRPC 482 ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಮಾಡಿಕೊಳ್ಳುವಂತಹ ಅವಕಾಶ ಪ್ರಜ್ವಲ್ ರೇವಣ್ಣ ಅವರಿಗಿದೆ. SIT ತನಿಖೆಯ ಕಾನೂನು ಮಾನ್ಯತೆಗಳನ್ನು ಅವರು ಪ್ರಶ್ನೆ ಮಾಡಬಹುದು. ದಾಖಲಾಗಿರುವಂತಹ FIR ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸುವುದಕ್ಕೂ ಕೂಡ ಕಾನೂನಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶಗಳಿದ್ದಾವೆ. ಬಟ್ ಇದೆಲ್ಲ ತಾತ್ಕಾಲಿಕ. ತನಿಖೆಯಾದಂತಹ ನಂತರದಲ್ಲಿ ಆ ವಿಡಿಯೋಗಳ ಸತ್ಯಾಸತ್ಯತೆ ಹೇಗಿದ್ರೂ ಹೊರಗಡೆ ಬರುತ್ತೆ. ಆಗ ಯಾರು ತಪ್ಪು ಮಾಡಿದ್ದಾರೋ ಅವ್ರ ಮೇಲೆ ಖಂಡಿತವಾಗ್ಲೂ ಕ್ರಮ ಆಗುತ್ತೆ. ಬಟ್ ಈ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನು ಆ ವಿಚಾರವನ್ನ ಹೇಳ್ತಾ ಇದೆ. ಯಾವ ರೀತಿಯಾಗಿ ಅವರು ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಬಹುದು ಕೋರ್ಟ್ನಲ್ಲಿ. CRPC ಸೆಕ್ಷನ್ 482 ಅಡಿಯಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಅವರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬಹುದು, ಅಥವಾ ಒಂದು ಡಿಫೆನ್ಸ್ ಅನ್ನ ತಮ್ಮ ಪರವಾಗಿ ವಕೀಲರ ಮೂಲಕ ಯಾವ ರೀತಿ ಮಾಡಿಸಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನ ನೋಡ್ತಾ ಇದ್ರಿ. What's up?
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.